अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात्। ओं परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा। ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಒಂದೆರಡು ಹಿತನುಡಿಗಳನ್ನು ಹೇಳೋಕೆ ಬಯಸ್ತಾ ಇದ್ದೀನಿ. ನಾಮಸ್ಮರಣೆ ಜಪ, ದತ್ತನ ಒಂದು ಅಖಂಡ ನಾಮಸ್ಮರಣೆ, ಸೊ ಅದರಲ್ಲಿ ಇರ್ತಕ್ಕಂತಹ ಒಂದು ಭಾಗ್ಯ ಅತ್ಯದ್ಭುತವಾಗಿರ್ತಕ್ಕಂಥ ಭಾಗ್ಯ. ನನಗೆ ಇಬ್ಬರು ತಂದೆ ತಾಯಿ ಫೋನ್ ಮಾಡ್ತಾರೆ. ಒಬ್ಬರು ತಂದೆ ತಾಯಿ, ಒಬ್ಬನೇ ಮಗ ಇರ್ತಾನೆ. ಸೊ SSLC ಎಕ್ಸಾಮಿನ ಒಂದು ಕತೆ ಇದು. ಸೊ ನನಗೆ ಫೋನ್ ಮಾಡಿದಾಗ ಅವ್ರದ್ದು ಒಂದೇ ಒಂದು ಸಮಸ್ಯೆ ಏನಂದರೆ, ನನ್ನ ಮಗ ಓದ್ತಾ ಇಲ್ಲ ಸಂತೋಷಣ, ಮತ್ತು ಏನು ಮಾಡಬೇಕು, ಯಾವ ಒಂದು ದಾರಿ ಇದಕ್ಕೆ ನೀವು ತೋರಿಸ್ತೀರಾ ಅಂತ ನಾನು ಕೇಳ್ತಾರೆ. ಕೇಳಿದ್ಮೇಲೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಅಂದರೆ ಓದು ಸೆಕೆಂಡ್ರಿ, ಧಾರ್ಮಿಕ ದಾರಿ ಸೆಕೆಂಡ್ರಿ, ನಾಮಸ್ಮರಣೆ ಸೆಕೆಂಡ್ರಿ. ಆದರೆ ಆ ಒಂದು ರಿಸಲ್ಟ್ಗೋಸ್ಕರ ಅವರ ತಂದೆ ತಾಯಿ, ಅಂದರೆ ನನ್ನ ಮಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲಿ, ಯಾವುದಾದ್ರಲ್ಲಾದ್ರೂ ಒಂದು ಮುಂದೆ ಬರಲಿ ಅನ್ನೋದು ತಂದೆ ತಾಯಿ ಆಸೆ ಪಡುವಂಥದ್ದು ಬೇರೆ. ಆದರೆ ಮಕ್ಕಳಾಗಿರೋರು ಅದನ್ನು ಮನಸ್ಸಿನ ಮೇಲೆ ತಗೊಂಡು ಎಫೆಕ್ಟಿವ್ ಫುಲ್ ಪ್ರಯತ್ನ ಮಾಡಿ ರಿಸಲ್ಟ್ ತರೋದು ಅದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಇವ್ರು ನನಗೆ ಹೇಳ್ತಾರೆ, ನಾವು ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ ಸಂತೋಷಣ, ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತೇಳಿ. ಇವ್ರಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸಜೆಷನ್ ಕೊಡ್ತೀನಿ. ಏನಂತಂದರೆ, ಅವರ ಮೊಬೈಲ್ ತೊಗೊಂಡ್ಬಿಟ್ಟು ಶ್ರೀ ಗುರುದೇವ ದತ್ತ ಅನ್ನೋ ಒಂದು ಚಾಂಟಿಂಗ್ ಮಂತ್ರ ಯೂಟ್ಯೂಬಲ್ಲಿ ಸಿಗುತ್ತೆ. ವಿಲ್ ಬಿ ರಿಪೀಟ್ ಅದನ್ನು ಅವನು ಮಲಗುವಂಥ ಒಂದು ರೂಮಲ್ಲಿ ಇಟ್ಟು ತಂಬಿಗೆ ಮೇಲೆ ಆ ಒಂದು ಮೊಬೈಲ್ ಇಟ್ಬಿಟ್ಟು ಆ ಒಂದು ರೊಟೇಷನ್ ಥರ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಇದು ಏನಾಗುತ್ತೆ ಅಂತಂದರೆ, SSLC ಎಕ್ಸಾಮ್ 6 months ಬ್ಯಾಕ್ ಇದು ಅವ್ರಿಗೆ ಹೇಳಿರೋದು ನಾನು. ಅವರು ಅದನ್ನು ಏನು ಮಾಡ್ತಾರೆ ಅಂದರೆ, ಅದನ್ನು ಆ ನೀರನ್ನು ಅವನಿಗೆ ಕುಡಿಯೋದಕ್ಕೆ ಕೊಟ್ಕೊಂಡು ಬರ್ತಾರೆ. ಆ ನೀರನ್ನು ನೋಡಿ, ನಾಮಸ್ಮರಣೆ, ದತ್ತ ಪರಂಪರೆ, ಗುರುವಿನ ಪರಂಪರೆ, ಗುರುವಿನ ಕೃಪಾಶೀರ್ವಾದ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ, 6 ತಿಂಗಳು ಸತತ ಪ್ರಯತ್ನದಲ್ಲಿ ದಿನೇ ದಿನೇ ಅದು ಏನೂ ಚೇಂಜಸ್ ಆಗಲ್ಲ, ಹೆಂಗಿರ್ತಾನೆ ಹಂಗೆ ಇರ್ತಾನೆ. ಆದರೆ ಅವರು ವಿಶ್ವಾಸ ಇರುತ್ತಲ್ಲ, ವಿಶ್ವಾಸ ತುಂಬ ದೊಡ್ಡ ವಿಚಾರ. ಅದು ಎಕ್ಸಾಕ್ಟ್ ಇನ್ನೊಂದು ತಿಂಗಳಿರುತ್ತೆ, ಅವನ ಮೈಂಡ್ ಸೆಟ್ ಏನು ಚೇಂಜ್ ಆಗೋದು ಗೊತ್ತಿಲ್ಲ, ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರಿಗೇನಂದರೆ ಒಂದು 50% ತೊಗೊಂಡ್ರೆ ಸಾಕಪ್ಪ ಅನ್ನೋದು ಇರುತ್ತೆ ಇವ್ರಿಗೆ, ತಂದೆ ತಾಯಿಗೆ. ಸೊ ಇವರು ಅದ್ರ ಪ್ರಕಾರ ಅಂದರೆ ಜಸ್ಟ್ ಪಾಸ್ ಆದರೆ ಸಾಕಪ್ಪ, ಮುಂದೆ ಏನೋ ಒಂದು ಮಾಡೋಣ ಮುಂದೆ ಅಂತೇಳಿ. SSLCನೇ ಫೇಲ್ ಆದರೆ ಮುಂದೆ ಫ್ಯೂಚರು ಏನು ಮಾಡೋದು ಅನ್ನೋದೇ ಅರ್ಥ ಆಗಲ್ವಲ್ಲ. ಸೊ ಹಾಗಿದ್ದಾಗ ಏನಾಗೋಗ್ಬಿಡುತ್ತೆ, ಇವರು ಅದನ್ನು ಒಂದು ಆ ಒಂದು ಚಾಂಟಿಂಗದ ನೀರು ಅದನ್ನು ಅವರು ಕೊಟ್ಕೊಂಡ್ಬರ್ತಾರೆ. ಯಾಕಂದರೆ ಇವ್ರಿಗೂ ಯಾವ ಸೇವೆ ಮಾಡೋದು ಅನ್ನೋದು ಇವ್ರಿಗೂ ಮೊದಲೇ ಆಲ್ರೆಡಿ ಇವರೇ ಬೇಜಾರಾಗಿ ಹೋಗ್ಬಿಟ್ಟಿರ್ತಾರೆ, ಯಾವ ದೇವ್ರು ಮಾಡಿದ್ರು ಅಷ್ಟೇನಪ್ಪ ಅಂತೇಳಿ. ಬಟ್ ಇವ್ರಿಗೆ ಒಂದೇ ಸಿಂಪಲ್ ಲಾಜಿಕ್ ಹೇಳಿರ್ತೀನಿ ನಾನು. ಏನಪ್ಪ ಅಂತಂದರೆ, ಪ್ರತಿ ದಿವಸ ನೀವೊಂದು ಮೊಬೈಲ್ ತೊಗೊಳ್ಳಿ, ಆ ಮೊಬೈಲಲ್ಲಿ ಆ ಒಂದು ದತ್ತ ಮಹಾರಾಜನ ಒಂದು ಚಾಂಟಿಂಗ್ ಮಂತ್ರ ಕೆಳಗಡೆ ತಂಬಿಗೆ ಇಟ್ಟು ಮೇಲೆ ಅದನ್ನ ಇಟ್ಬಿಟ್ಟು ಆ ನೀರು ಕುಡ್ಕೊಂಡು ಬನ್ನಿ. ಎಕ್ಸಾಕ್ಟ್ 1 ತಿಂಗಳಿರುತ್ತೆ ಎಕ್ಸಾಮು. ಅವನ ಮೈಂಡ್ ಸೆಟ್ ಏನು ಚೇಂಜ್ ಆಗೋದು ಗೊತ್ತಿಲ್ಲ, ಸಡನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಯಾವ 1 ತಿಂಗಳಲ್ಲಿ ಸೊ 6 ಸಬ್ಜೆಕ್ಟು ಓದ್ಕೊಳ್ಳೋಕ್ಕೆ ಹಬ್ಬಬ್ಬ ಅಂತಂದರೆ 5-6 ದಿವಸ ಆಗುತ್ತೆ. ಆದರೆ ಆ ನಾಮಸ್ಮರಣೆ ಜೊತೆ ಇವನು ಏನು ಮೈಂಡ್ ಸೆಟ್ ಆಗುತ್ತೆ ಅಂದರೆ, ಆ ಒಂದು ಶಕ್ತಿಯುತ ನೀರು ಅವನ ಮೈ ಸೇರಿದಾಗ ಯಾವ ಸಬ್ಜೆಕ್ಟ್ ಓದಬೇಕು, ಏನು ಓದಬೇಕು ಅನ್ನೋದು ಮೈಂಡ್ ಸೆಟ್, ಅದು ಗುರುಗಳ ಅವನಿಗೆ ಕೊಟ್ಟ ಕೃಪಾಶೀರ್ವಾದ ಅನ್ಕೋಬೋದು. ಎಷ್ಟು ಒಂದು ಮಿರಾಕಲ್ ನಡೆದೋಗ್ಬಿಡುತ್ತೆ ಅಂದರೆ, ಮೊನ್ನೆ ಇದು ರಿಸಲ್ಟ್ ಬಂದ ಮೇಲೆ ಆಗಿರುವಂಥ ಘಟನೆ ಅದು. 50%
ಅಂದುಕೊಂಡಿರ್ತಕ್ಕಂಥ ಅವ್ರ ತಂದೆ ತಾಯಿಗೆ ಶಾಕ್ ಆಗಿರುತ್ತೆ. ನನ್ನ ಮಗ 50% ತೊಗೊಂಡ್ರೆ ಸಾಕಪ್ಪ, ಏನೋ ಒಂದು ಮಾಡು. 79.4 ಬರುತ್ತೆ ಅವನ ಸ್ಕೋರ್. ಅವರು ನನಗೆ ಮೊನ್ನೆ ಹೋದ ವಾರ ನಂಗೆ ಫೋನ್ ಮಾಡ್ತಾರೆ, ಸಂತೋಷಣ, ಸೊ ಏನು ಮಾಡ್ಬೋದು ನಮಗೆ ಇವಾಗ, ನಾವು ಅಂದ್ಕೊಂಡಿರೋ ಥರ ನನ್ನ ಮಗ ಪಾಸಾಗಿದ್ದಾನೆ, ಮುಂದೆ ಏನು ಮಾಡಬೇಕು ಏನಿಲ್ಲ. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಒಂದು ದತ್ತ ಮಹಾರಾಜರದ್ದು ಒಂದು ಫೋಟೋ ತೊಗೊಂಡು ಬನ್ನಿ, ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿ, ಏನು ದಾರಿ ತೋರಿಸ್ತಾರೋ ಅವ್ರು ದಾರಿ ತೋರಿಸ್ತಾರೆ. 50% ಬಂದರೆ ಸಾಕು ಅನ್ನುವಂಥ ತಂದೆ ತಾಯಿಯ ಒಂದು ಮೈಂಡ್ ಸೆಟ್ಟಲ್ಲಿ ಹೆಚ್ಚು ಕಡಿಮೆ 80% ಹತ್ತತ್ರ ಸ್ಕೋರ್ ತೆಗೆದಾದ ಮೇಲೆ ಅವ್ರು ನನಗೆ ಕೇಳ್ತಾರೆ, ಸಂತೋಷಣ ನೀವು ಮಾಧುಕರಿ ಸೇವೆ ಮಾಡ್ತೀರಾ, ಆ ಒಂದು ಮಾಧುಕರಿ ಸೇವೆಗೆ ನಮ್ದೊಂದು ಕಿರು ಕಾಣಿಕೆ ಇರಲಿ ಅಂತೇಳಿ. ಸೊ ನೋಡಿ, ಇಲ್ಲಿ ನಾವು ಏನು ಹೇಳ್ತೀವೋ, ಯಾವ ಸೇವೆ ಹೇಳ್ತೀವೋ ನಮಗೆ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಸೊ 6 months ಬ್ಯಾಕ್ ನನ್ನ ಮೈಂಡನ್ನು ತೆಗೆದುಬಿಟ್ಟಿದ್ದೆ ನಾನು. ಯಾರು ಎಷ್ಟು ಜನ ಫೋನ್ ಮಾಡ್ತಾರೆ, ಆದರೆ ಅವರ ತಂದೆ ತಾಯಿ ಆಗಿರ್ತಕ್ಕಂತಹ ಒಂದು ರಿಸಲ್ಟಿನ ಒಂದು ಬದಲಾವಣೆ ನೋಡಿ ಅವರು ಎಷ್ಟರ ಮಟ್ಟಿಗೆ ಖುಷಿ ಪಡ್ತಾರೆ ಅಂದರೆ, ಅವರು ಅದು ಅಂದರೆ ಅವನ ಮೈಂಡಲ್ಲಿ ಅವನಿಗೆ ಫಿಕ್ಸ್ ಆಗಿದ್ದಾನೆ. ಇವಾಗ ಆ ಹುಡುಗನೇ ಮೈಂಡ್ ಫಿಕ್ಸ್ ಆಗೋಗ್ಬಿಟ್ಟಿದೆ ಅವನಿಗೆ, ನಾನು ದತ್ತನಾಮ ಸ್ಮರಣೆಯನ್ನು ಮಾಡಬೇಕು. ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ದತ್ತ ಮಹಾರಾಜರ ಒಂದು ಬೀಜ ಅನ್ನೋದನ್ನ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಬಿತ್ತೋದು ಕಷ್ಟ ಆಗ್ಬೋದು, ಆಯ್ನು ನನಗೆ ಗೊತ್ತಿದೆ, ಇಲ್ಲ ಅಂತನಲ್ಲ. ಯಾಕಂದರೆ ಇವಾಗಿನ ಟ್ರೆಂಡ್ ಹಂಗಿದೆ. ಆ ಒಂದು ನಂಬಿಕೆ ವಿಶ್ವಾಸ ಮಕ್ಕಳ ಮನಸ್ಸಿನಲ್ಲಿ ಬಂದರೆ ಆ ಟ್ರ್ಯಾಕಿಗೆ ನೀವು ಅವರನ್ನು ಸೇರಿಸೋವರೆಗೂ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಕಷ್ಟ ಅಲ್ಲ, ತುಂಬಾ ಕಷ್ಟ ಆಗುತ್ತೆ, ನನಗೆ ಗೊತ್ತಿದೆ ಅದು. ಸೊ ಹಾಗಿದ್ದಾಗ ನೀವು ಏನೇ ಒಂದು ಕಷ್ಟಪಟ್ಟು ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ನೀವು ದತ್ತ ಮಹಾರಾಜರ ಒಂದು ಟ್ರ್ಯಾಕ್ ಮೇಲೆ, ಅವರ ಸಂಪ್ರದಾಯದ ಮೇಲೆ, ಅವರ ಒಂದು ನಾಮಸ್ಮರಣೆಯ ವಿಶ್ವಾಸದ ಮೇಲೆ ಮಕ್ಕಳನ್ನ ತಗೊಂಬಂದು ನಿಲ್ಲಿಸ್ಬಿಟ್ರೆ ನೀವು ಅವ್ರ ಫ್ಯೂಚರ್ ನೋಡುವಂಥ ಪ್ರಮೇಯಲ್ಲಿ ಬರಲ್ಲ. ಯಾಕಂದರೆ ಅವರ ಒಂದು ನಾಮಸ್ಮರಣೆಯಿಂದ ಅವನಿಗೆ ಒಂಥರ ಬೈಕಿಗೆ ಪೆಟ್ರೋಲ್ ಸಿಕ್ಕಂಗೆ ಸಿಗ್ತಾ ಹೋಗುತ್ತೆ. ಅದು ಅವನನ್ನು ಆ ನಾಮಸ್ಮರಣೆಯೇ ರಕ್ಷಣೆ ಮಾಡುತ್ತೆ. ಸೊ ಇದಕ್ಕೆ ಸುಮಾರು ರೆಮಿಡೀಸ್ ಇದೆ. ಇದೇ ಥರ ರೆಮಿಡೀಸ್ ಇದೆ. ನೀವು ಒಂದು ತಾಮ್ರ ಚಂಬು ತೊಗೊಂಡು ಅದ್ರ ಮೇಲೆ ಕೈ ಇಟ್ಕೊಂಡು ತಾರಕ ಮಂತ್ರ ಹೇಳ್ಬೋದು, ದತ್ತನಾಮಸ್ಮರಣೆ ಮಂತ್ರ ಹೇಳ್ಬೋದು. ಒಂದು 20 ನಿಮಿಷ ನೀವು ಅದನ್ನು ಮಾಡಿ ಅದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅದು ತುಂಬಾ ವ್ಯತ್ಯಾಸ ಆಗುತ್ತೆ. ಅವರಲ್ಲಿನೇ ಅವರು ಆ ಭಾವನೆಗಳನ್ನು ಬದಲಾವಣೆ ಮಾಡ್ಕೊತಾರೆ. ಕಷ್ಟ ಆಗುತ್ತೆ, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 1 ವರ್ಷನೇ ಆಗ್ಬೋದು. ಆದರೆ 1 ವರ್ಷದ ಮೇಲಾದರೂ ಕೂಡ ದತ್ತ ಮಹಾರಾಜರು ನಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ತಂದೆ ತಾಯಿ ಮಾಡಿರ್ತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿ. ಸೊ ಖಂಡಿತವಾಗಿಯೂ ತಮ್ಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ನೋದು ನನಗನ್ನಿಸ್ತಾ ಇದೆ. ಬಟ್ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಅನ್ನದಾನದ ಮಾಧುಕರಿ ಸೇವೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. 31ನೇ ವಾರದ ಈ ಒಂದು ಅನ್ನದಾನದ ಸೇವೆ ತುಂಬ ಅದ್ಭುತವಾಗಿದೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ನದಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಕೂಡ ನಾನು ಇದರ ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ನಿಮ್ಗೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ದತ್ತ ಮಹಾರಾಜರ ಗುರುವಿನ ಸಂಪ್ರದಾಯದಲ್ಲಿ ಬೇರೆ ಭಕ್ತಾದಿಗಳನ್ನ ತಂದು ಬಿಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.